ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ವೀಡಿಯೋಸ್ನ ಯಾರ್ಯಾರೆಲ್ಲ ದಯವಿಟ್ಟು ನೋಡಿಲ್ಲ ಅಂತ ಅಂದರೆ ಆದಷ್ಟು ಬೇಗ ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ತಿಕ ಸೋಮವಾರ 2ನೇ ವಾರ ಆಗಿದ್ದರಿಂದ ಹಾಗೆಯೇ ಇವತ್ತು ಹಾಗೆಯೇ ನಾನು ಬಾಗಿಲಿಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಬಾರ್ಡರ್ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನೋಡ್ತಾ ಇರಿ. ಬಾಗಿಲಿಗೆ ಒಂದು ಪುಟ್ಟ ರಂಗೋಲಿ ಕೂಡ ಹಾಕಿದ್ದಾಯಿತು. ಇವಾಗ ಚಳಿಗಾಲ ಇರೋದ್ರಿಂದ ಆದಷ್ಟು ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಹಾಗಾಗಿ ರಂಗೋಲಿ ಕೂಡ ಹಾಕೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ರಂಗೋಲಿ ಹಾಕಿದ್ರೂ ಕೂಡ ಗಾಳಿಗೆ ಬೇಗನೆ ಕೆಟ್ಟೋಗುತ್ತೆ. ಹಾಗೆಯೇ ದೇವ್ರ ಮನೆಗೆ ಒಣಗಿರುವಂಥ ಹೂಗಳನ್ನೆಲ್ಲ ಇತ್ತು, ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಹಾಗೆ ಫ್ರೆಶ್ ಆಗಿರುವಂಥ ಹೂವನ್ನೆಲ್ಲ ಹಾಕಿಬಿಟ್ಟು ಇವತ್ತು ಪೂಜೆ ಕೂಡ ಸಂಜೆ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸಂಜೆ ಪೂಜೆ ಮಾಡಿದ್ದೀನಿ. ಹಾಗೆಯೇ ಇವತ್ತಿನ ದಿನ ಕಾರ್ತಿಕ 2ನೇ ಸೋಮವಾರ ಆಗಿರೋದ್ರಿಂದ ಸೊ ಹಾಗೆ ಪೂಜೆ ಮುಗಿಸ್ಕೊಂಡು ಸಂಜೆ ನೈಟ್ಗೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಇವಾಗ ಅಡುಗೆ ಕೂಡ ಶುರು ಮಾಡಬೇಕಾಗಿತ್ತು. ಸೊ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಹೇಳಿ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮಗಳು ಕೂಡ ಸ್ವಲ್ಪ ಬೂಸ್ಟ್ ಬೇಕಾಗಿತ್ತು ಅಂತ ಹೇಳಿದ್ರು. ಹಾಗೆ ನಾನು ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಜೊತೆ ತುಂಬಾ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇತ್ತು. ಸೊ ಏನಾದರೂ ಹೊಸ ವಿಷಯಗಳನ್ನ ಹೇಳ್ಕೊತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ನನಗೆ ಟೈಮ್ ಕೂಡ ಬರ್ತಾ ಇರಲಿಲ್ಲ. ಸೊ ಈಗಲಾದರೂ ಏನಾದರೂ ಒಂದು ವಿಷಯಗಳನ್ನ ಹೇಳ್ಕೊಳ್ಳೋದ್ರಿಂದ ನನಗೂ ಕೂಡ ಒಂಥರ ಮನಸ್ಸು ರಿಲೀಫ್ ಅಂತ ಅನಿಸುತ್ತೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಹೇಳ್ಕೊಳ್ಳೋಣ ಅಂತ, ಯಾಕಂದರೆ ತುಂಬ ದಿವಸದಿಂದ ಎಲ್ಲ ವಿಚಾರಗಳನ್ನ ಮಾತಾಡಬೇಕು ಅಂತ ಅನಿಸ್ತಿತ್ತು. ಅದಕ್ಕೆಲ್ಲ ನನಗೆ ಟೈಮ್ ಸಿಗ್ತಾನೇ ಇರಲಿಲ್ಲ. ಸೊ ಯಾರು ಏನು ಅನ್ಕೋತಾರೋ ಅಂತ ಒಂದು ಮನಸ್ಥಿತಿ ನಂದು. ಸೊ ಇನ್ನು ಮುಂದೆ ನಿಮ್ಮೊಂದಿಗೆ ಹೊಸ ವಿಷಯಗಳನ್ನ ಅಂದರೆ ನನ್ನ ನೋವು ಕಷ್ಟಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇನ್ನು ಮುಂದೆ ಖಂಡಿತ ನನ್ನ ಮನಸ್ಥಿತಿ ಯಾವ ಥರ ಇದೆ ಅಂತ ನಾನು ನಿಮ್ಮ ಜೊತೆ ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಇವತ್ತು ನೈಟ್ಗೆ ಸಿಂಪಲ್ಲಾಗಿ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ತರಕಾರಿ ಬೇಳೆ ಸಾಂಬಾರನ್ನ 1 ಮಿನಿಟಲ್ಲಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಹೇಳಿ ಇವತ್ತು ಯಾವುದೇ ಮಸಾಲೆ ಹಾಕದೆ ರುಬ್ದೇನೆ ಹಾಗೆ ತರಕಾರಿ ಸಾಂಬಾರನ್ನ ಆದಷ್ಟು ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದಲ್ಲ ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಹಾಗೆಯೇ ಕುಕ್ಕರ್ನಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ತರಕಾರಿಗಳನ್ನೆಲ್ಲ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದು ಉಪ್ಪಾಕಿ ತೊಳೆದು ಇಟ್ಕೊಂಡಿದ್ದೆ. ಸೊ ಇದಕ್ಕೆ ನಾನು ಒಂದು ಕಟ್ ಮಾಡಿರುವಂಥ ಸಣ್ಣ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬೇಯಲಿಕ್ಕೆ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಒಂದು ಕಾಲು ಅರಿಶಿನ ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನು ಈಗ ಒಂದು ಸೌಟಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಮುಚ್ಚಿಟ್ಟು 1-2 ವಿಷಲ್ ಕುಗ್ಗಿಸ್ಕೊಂಡ್ರೆ ಸಾಕು. ತರಕಾರಿ ಬೇಳೆ ಎಲ್ಲ ಮಸ್ತಾಗಿ ಬೆಂದಿರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ದೇವಸ್ಥಾನದಲ್ಲಿ ಮಹಾಪ್ರಸಾದ ಜೊತೆ ರವೆ ಪಾಯಸ ಅಂತಲೂ ಕೂಡ ಬಡಿಸ್ತಾರೆ, ನೀವು ನೋಡಿರ್ಬೋದು. ಅದೇ ಥರ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಫಸ್ಟು ನಾನು ಸ್ಟವ್ ಹಚ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಕೂಡ ಬಿಸಿಗೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಆನಂತರ
ಕಡಲೆಬೇಳೆನ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ನೀರಿನಲ್ಲಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹಾಗೆ ಇನ್ನೊಂದು ಪ್ಯಾನಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ತುಪ್ಪಕ್ಕೆ ಇಲ್ಲಿ ಕಡ್ಡಿ ಶಾವಿಗೆ ಅಂತ ಬರುತ್ತೆ, ಆ ಕಡ್ಡಿ ಶಾವಿಗೆನ ಯೂಸ್ ಮಾಡಿಕೊಂಡು ನಾನಿವತ್ತು ಪಾಯಸನ ಮಾಡ್ತಾಯಿದ್ದೀನಿ. ಸೊ ರವೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಚಳಿಗಾಲದಲ್ಲಿ ಇದನ್ನು ಬೆಚ್ಚಗೆ ಮಾಡಿಕೊಂಡು ತಿನ್ನೋದ್ರಿಂದ ಸ್ವಲ್ಪ ನಮಗೆ ಶೀತ ಕೆಮ್ಮು ಎಲ್ಲ ಸಹ ಕೂಡ ಕಮ್ಮಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ಕಡ್ಡಿ ಶಾವಿಗೆನ ಸ್ವಲ್ಪ ನಾನು ಲೋ ಫ್ಲೇಮಲ್ಲಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರಿದು ಇಟ್ಕೊಂಡು ಆನಂತರ ನಾನು ಸಪ್ರೇಟಾಗಿ ಇನ್ನೊಂದು ಬೌಲ್ಗೆ ಎತ್ತಿ ಇಟ್ಕೊಳ್ತೀನಿ. ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಒಂದು ಸಪ್ರೇಟಾಗಿ ಇನ್ನೊಂದು ಬೌಲ್ನಲ್ಲಿ ಎತ್ತಿಟ್ಕೊಂಡ ನಂತರ ಅದೇ ಬಾಣಲಿಗೆ ನಾನು ಒಂದು 1/4 ಬೌಲಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ತರಕಾರಿನ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ನೀವು ನೋಡ್ಬೋದು ಯಾವ ಥರ ಬೆಂದಿದೆ ಅಂತ ಹೇಳಿ. ಸೊ ಹಾಗೆಯೇ ಇವಾಗ ನಾನು ಸೌಟಿನ ಸಹಾಯದಿಂದ ಇದನ್ನು 1-2 ಸುತ್ತು ತಿರುಗಿಸ್ಕೊಳ್ತೀನಿ. ಆ ನಂತರ ಇವಾಗ ನಾನು ಕುದೀತಾ ಇರುವಂಥ ನೀರಿಗೆ ನಾನು ಹುರಿದು ಇಟ್ಕೊಂಡಿರುವಂಥ ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸೌಟಿನ ಸಹಾಯದಿಂದ ಇದನ್ನು ಗಂಟು ಇಲ್ಲದಿರೋ ಹಾಗೆ ಇದನ್ನು ತಿರುಗಿಸ್ಕೊಳ್ಬೇಕು. ಇಲ್ಲಾಂದರೆ ಗಂಟು ಆಗೋ ಚಾನ್ಸಸ್ ಕೂಡ ಸಹ ಇರುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ನಾವು ಚಿರೋಟಿ ರವೆನ ಸೇರಿಸ್ಕೊಳ್ಬೇಕಾಗುತ್ತೆ. ಕುದೀತಾ ಇರುವ ಚಿರೋಟಿ ರವೆ ಹಾಕಿರೋದ್ರಿಂದ ಕೆಳಗಡೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೌಟಿನ ಸಹಾಯದಿಂದ ಆಗಾಗ ತಿರುಗಿಸ್ಕೊಳ್ತಾ ಇರಬೇಕು. ಹಾಗೆಯೇ ಈ ಕಡೆ ಕುಕ್ಕರ್ನಲ್ಲಿ ತರಕಾರಿ ಬೆಂದಿದೆಯೇ ಅಂತ ನೋಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಮನೆಯಲ್ಲಿ ಮಾಡಿರುವಂಥ ಬೇಳೆ ಸಾಂಬಾರು ಪುಡಿನ ಇದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ಥರ ಸಾಂಬಾರು ಪುಡಿ ಮಾಡಿರ್ತೀರಾ ಅದನ್ನೇ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ ಹಾಕೋದ್ರಿಂದ. ಹಾಗೆಯೇ 2-3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ತರಕಾರಿ ಸಾಂಬಾರು ಪುಡಿ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷ ಟೈಮ್ ತೊಗೊಳುತ್ತೆ ಈ ಸಾಂಬಾರಿಗೆ. ಅಷ್ಟು ಬೇಗ ಈ ಸಾಂಬಾರನ್ನ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಈ ತರಕಾರಿ ಸಾಂಬಾರು ಪುಡಿಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಬೋದು. ಆದಷ್ಟು ನೀರಿನ ಪ್ರಮಾಣ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಂಡು ಆನಂತರ ಇದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈಗ ನಾನು ರವೆ ಪಾಯಸ ಮಾಡಲಿಕ್ಕೋಸ್ಕರ ನಾನು ಹುರಿದು ಇಟ್ಕೊಂಡಿರುವಂಥ ಶಾವಿಗೆನ ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕಡ್ಡಿ ಶಾವಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದೋಗಿರುತ್ತೆ. ಹಾಗಾಗಿ ನೋಡಿಕೊಂಡು ಇದನ್ನು ಸೇರಿಸ್ಕೊಂಡು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಪಾಯಸ ಬೇಗನೆ ರೆಡಿಯಾಗುತ್ತೆ. ಸೊ 5 ನಿಮಿಷಗಳ ಕಾಲ ತಳ ಹಿಡಿದೇ ಇರೋ ಹಾಗೆ ಇದನ್ನು ಈ ರೀತಿ ತಿರುಗಿಸ್ಕೊತೀನಿ. ಹಾಗೆಯೇ ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಕೂಡ ಇದನ್ನು ನಾನು ಸೇರಿಸ್ಕೊಳ್ತಿದ್ದೀನಿ. ಶಾವಿಗೆ, ಚಿರೋಟಿ ರವೆ ಹಾಗೂ ಬೆಲ್ಲ ಇದಿಷ್ಟನ್ನು ಹಾಕಿರೋದ್ರಿಂದ ಆದಷ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ತಳ ಹಿಡಿದೇ ಇರೋ ಹಾಗೆ ಸೌಟಿನ ಸಹಾಯದಿಂದ ತಿರುಗಿಸ್ಕೊಳ್ತಾ ಇರಬೇಕು. ಏಲಕ್ಕಿ ಪೌಡರನ್ನು ಕೂಡ ಈ ಟೈಮ್ನಲ್ಲಿ ಸೇರಿಸ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಆನಂತರ ನಾವು ಹುರಿದು ಇಟ್ಕೊಂಡಿರುವಂಥ ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಹೇಗಿದೆ ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ತಳ ಹಿಡಿದಿರೋ ಥರ ಇದನ್ನು ಆಗಾಗ ಕೈಯಿಂದ ತಿರುಗಿಸ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ ತುಪ್ಪದಲ್ಲಿ ಹುರಿದಿಟ್ಕೊಂಡು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈ ಚಳಿಗಾಲದಲ್ಲಿ ಈ ರೀತಿ ಮಾಡಿಕೊಂಡು ಇದನ್ನು ಪಾಯಸನ ತಿನ್ನೋದ್ರಿಂದ ಸಖತ್ತು ಕಫ ಆಗಿರ್ಬೋದು, ಆದಷ್ಟು ಕೆಮ್ಮಾಗಿರ್ಬೋದು, ಸೊ ಕೋಲ್ಡ್ ಕೂಡ ತುಂಬಾ ಅವಾಯ್ಡ್ ಮಾಡ್ಬೋದು. ಸೊ ಹಾಗೇ ಇವಾಗ ನಾನು ತರಕಾರಿ ಸಾಂಬಾರಿಗೋಸ್ಕರ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಸಿವೆ ಎಲ್ಲ ಸಿಡಿಸ್ಕೊಂಡಿದ್ದೀನಿ. ಕರಿಬೇವು ಹಾಗೂ
ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈಗ ಕುದೀತಾ ಇರುವಂಥ ಸಾಂಬಾರಿಗೆ ಇದನ್ನು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಇದನ್ನು ಕ್ವಿಕ್ಕಾಗಿ ಈಸಿಯಾಗಿ 1 ಮಿನಿಟ್ ಸಾಂಬಾರನ್ನ ಈ ರೀತಿ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮುದ್ದೆ ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರನ್ನ ಈ ರೀತಿ ಊಟ ಮಾಡ್ಬೋದು. ಸಿಕ್ಕಾಪಟ್ಟೆ ಸಖತ್ ಕೂಡ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಆದಷ್ಟು ಬೇಗ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳಿಸ್ಕೊತೀನಿ. ಸಾಂಬಾರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಖಂಡಿತ ನಾನು ನಿಮ್ಮ ಜೊತೆ ಮತ್ತೊಮ್ಮೆ ಆದಷ್ಟು ಹೊಸ ವಿಡಿಯೋದೊಂದಿಗೆ ಖಂಡಿತ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.